PCOS ನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರ PCOS ಜರ್ನಿ ಯುನೀಕ್ ಇರುತ್ತೆ. ಹಾಗಾಗಿ ಅವರವರ ಲಕ್ಷಣಗಳ ಪ್ರಕಾರ ಕಸ್ಟಮೈಸ್ ಟ್ರೀಟ್ಮೆಂಟ್ ಪ್ಲಾನ್ ನ ಮಾಡಬೇಕಾಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹಾಗೂ ಕ್ರೂಷಿಯಲ್ ಸ್ಟೆಪ್ ಅಂತ ಹೇಳಿದ್ರೆ ಹೆಲ್ದಿ ಲೈಫ್ ಸ್ಟೈಲ್. ನಿಮ್ಮ ಫುಡ್ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಂದರೆ ನಿಮ್ಮ ಫುಡ್ಡಲ್ಲಿ ಅಪ್ರಾಪ್ರಿಯೇಟ್ ಕ್ವಾಂಟಿಟೀಸ್ ಅಲ್ಲಿ ಲೋ GI ಕಾರ್ಬೋಹೈಡ್ರೇಟ್ಸ್, ಲೀನ್ ಪ್ರೋಟೀನ್ ಹಾಗೂ ಹೆಲ್ದಿ ಫ್ಯಾಟ್ಸ್ ಇರಬೇಕು. ಪ್ರತಿದಿನ ಕನಿಷ್ಠ 30 ರಿಂದ 40 ನಿಮಿಷ ವಾಕಿಂಗ್ ಮಾಡಿ. ಇದರೊಟ್ಟಿಗೆ ರೆಸಿಸ್ಟೆನ್ಸ್ ಅಥವಾ ಏರೋಬಿಕ್ಸ್ ಟ್ರೈನಿಂಗ್ ನ 3 ರಿಂದ 4 ಟೈಮ್ಸ್ ಎವ್ರಿ ವೀಕ್ ನೀವು ಇನ್ಕ್ಲೂಡ್ ಮಾಡ್ಲಿಕ್ಕೆ ಆದ್ರೆ ಅದು ಇನ್ನೂ ಒಳ್ಳೆಯದು. ಡಾಕ್ಟರ್ನ ಸಲಹೆ ಪಡೆದು ನಿಮ್ಮ PCOS ನ ಲಕ್ಷಣಗಳ ಪ್ರಕಾರ ಮೆಡಿಕೇಶನ್ಸ್ ನ ತಗೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಪೀರಿಯಡ್ಸ್ ಇರೆಗ್ಯುಲರ್ ಇದ್ರೆ, ಮುಖದ ಮೇಲೆ ಮೊಡವೆ ಅಥವಾ ಎಕ್ಸೆಸಿವ್ ಹೇರ್ ಗ್ರೋತ್ ಇದ್ರೆ ಓರಲ್ ಕಾಂಟ್ರಾಸೆಪ್ಟಿವ್ಸ್ ತಗೊಳ್ಬೇಕಾಗುತ್ತೆ. ಹಾಗೆ ಬ್ಲಡ್ ಶುಗರ್ ಲೆವೆಲ್ಸ್ ಏನಾದರೂ ಜಾಸ್ತಿ ಇದ್ರೆ ಮೆಟ್ಫಾರ್ಮಿನ್ ಅಥವಾ ಇನ್ಸುಲಿನ್ ನ ತಗೊಳ್ಬೇಕಾಗುತ್ತೆ. ಅಥವಾ ಫರ್ಟಿಲಿಟಿ ಇಶ್ಯೂಸ್ ಇದ್ರೆ ಅದಕ್ಕೆ ತಕ್ಕಂತ ಮೆಡಿಕೇಶನ್ಸ್ ಹಾಗೂ ಇಂಜೆಕ್ಷನ್ಸ್ ನ ಸಹ ತಗೋ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮೆಂಟಲ್ ಹೆಲ್ತ್. ಸ್ಟ್ರೆಸ್ ಇದ್ರೆ ಅದು ನಿಮ್ಮ PCOS ನ ಲಕ್ಷಣಗಳನ್ನ ಇನ್ನೂ ವರ್ಸನ್ ಮಾಡುತ್ತೆ. ಹಾಗಾಗಿ ಸೆಲ್ಫ್ ಕೇರ್ ಅನ್ನ ಪ್ರಯಾರಿಟೈಸ್ ಮಾಡಿ. ಪ್ರತಿದಿನ 6 to 8 ಅವರ್ಸ್ ನಿದ್ದೆ ಮಾಡಿ. ಜೊತೆಗೆ ಯೋಗ ಅಥವಾ ಮೆಡಿಟೇಷನ್ ಅಂತಹ ರಿಲ್ಯಾಕ್ಸೇಷನ್ ಟೆಕ್ನಿಕ್ ನ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ತರ ರೈಟ್ ಸ್ಟೆಪ್ಸ್ ನ ಫಾಲೋ ಮಾಡೋದ್ರ ಮೂಲಕ PCOS ನ ಮ್ಯಾನೇಜ್ ಮಾಡ್ಕೊಳ್ಬಹುದು.